ನಮಸ್ಕಾರ, ನಾನು ಶಂಕರ್ ಹೆಗಡೆ. ನಾನು ಹಿಂದಿನ 2 ವಿಡಿಯೋ ಮಾಡುವಾಗ ಮತ್ತು ಕರ್ನಾಟಕ ಟಿ ವಿ ಕೊಟ್ಟವರು ಸ್ಪಷ್ಟವಾಗಿ ಹೇಳಿದ್ದೆ, ಆ ವಿಡಿಯೋಗಳಲ್ಲಿ ಕೊಟ್ಟ ಪ್ರಿಡಿಕ್ಷನ್ಸ್ಗಳು ನನ್ನದಲ್ಲ, ಕರ್ಣಪಿಶಾಚಿ ಸಿದ್ಧಿದ್ದವರು ಹೇಳಿದ್ದನ್ನು ನಾನು ಇಲ್ಲಿ ಹೇಳ್ತಿದ್ದೇನೆ. ಬೇರೆಯವರ ಪ್ರಿಡಿಕ್ಷನನ್ನು ನನ್ನ ಪ್ರಿಡಿಕ್ಷನ್ ಅಂತ ನಾನು ಸುಳ್ಳು ಹೇಳ್ಕೊಡಲ್ಲ. ಓಕೆ, ಈಗ ಬಾಕಿ ಅಸೆಂಬ್ಲಿ ಎಲೆಕ್ಷನ್ಸ್ ಆದಾಗ ಅಥವಾ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಆದಾಗ ಅವ್ರುಗಳು ಏನು ಹೇಳಿದ್ರು ಇದು ಅವ್ರ ಪ್ರಿಡಿಕ್ಷನ್ಸ್ ಅಂತ ಹೇಳಿದ್ದೀನಿ, ನಾನೇನು ಹೇಳಿದ್ದೀನೋ ಅದು ನನ್ನ ಪ್ರಿಡಿಕ್ಷನ್ಸ್ ಅಂತ ನಾನು ಹೇಳಿದ್ದೀನಿ. ಈ 91 ವಯಸ್ಸಾದರೂ ಅದು ರವಿ ಬೆಳಗೆರೆ ಅವರು ಮಾಟಗಾತಿ ಪುಸ್ತಕದಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಿದ್ದೀನಿ. ಅದು ಇನ್ನು ಬಂದಾದ ಲೆಕ್ಕ. ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು, ಇನ್ಯಾರಿಗೂ ನನ್ನ ನಂಬರು ಕೊಡಬೇಡಿ, ಇದೇ ಕೊನೆ ಅಂತಲೂ ಹೇಳಿಬಿಟ್ರು. ಅವ್ರಿಗಾಗಲೇ 91 ವರ್ಷ ಆಗಿದೆ. ಮತ್ತು ನಾನು ಹೋಗಲ್ಲ, ಅಲ್ಲಿ ಬೇರೆಯವರನ್ನು ನಾನು ದುಡ್ಡು ಕೊಟ್ಟು ಕಳಿಸ್ತಾಯಿದ್ದೆ, ನನ್ನ ಫ್ರೆಂಡ್ ಯಶವಂತ್ ಅವರನ್ನು. ಸ್ಪಷ್ಟವಾಗಿ ಹೇಳಿದೆ, ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬಿಡಿ, ಇಲ್ಲಿದೆ ನಮ್ಮ ಮೈಂಡಲ್ಲಿ ಇದ್ದದನ್ನೇ ಬರೀತಾರೆ ಅವರು ಅಂತ. ಆ ಅನುಭವ ನನಗೂ ಆಗಿದೆ. ಒಂದು ಸಲ ನಾನು ನನ್ನ ಅಮ್ಮನನ್ನು ಕರ್ಕೊಂಡು ಹೋಗಿದ್ದೆ, ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿದೆ ಆಗುತ್ತೋ ಅಂತ ಕೇಳಿದೆ. ಇವರು ಅದನ್ನು ಪೇಪರಲ್ಲಿ ಮೊದಲೇ ಬರೆದಿಟ್ಟಿದ್ರು, 300C ಅಂತ ಬರೆದು ಅದಕ್ಕೊಂದು ರೌಂಡ್ ಹಾಕಿ ಅದ್ರ ಮುಂದೆ ಒಂದು ಆ್ಯರೋ ಮಾರ್ಕ್ ಹಾಕಿ 1000C ಅಂತ ಬರೆದಿಟ್ಟಿದ್ರು. ನನ್ನ ಅಮ್ಮ ಕಂಗಾಲು. ಅಂದರೆ ನನ್ನ ಅಮ್ಮನಿಗೆ ಹೇಳಿದೆ, ನಾನು ಇದೊಂದು ಪ್ರಾಜೆಕ್ಟ್ ಅದ, ನನಗೆ ಬರುತ್ತೆ, ಏನಾಗುತ್ತೆ ದೇವ್ರಿಗೆ ಗೊತ್ತು ಅಂತ. ಕರ್ಣಪಿಶಾಚಿ ಇದೆ ನನ್ನ ತಲೆಯಲ್ಲಿ ಇದನ್ನು ಬರೆದಿದ್ದೇ ಬಿಟ್ಟರೆ ಆ ಪ್ರಾಜೆಕ್ಟು ಆಗಲಿಲ್ಲ, ಆ ದುಡ್ಡು ಬರಲಿಲ್ಲ. ಅದು ಬಿಡಿ, ಇದು ಕರ್ಣಪಿಶಾಚಿ ಹಣೆ ಬರ. ಲಾಂಗ್ ಫ್ಯೂಚರೆಲ್ಲ ಹೇಳೋಕ್ಕಾಗೋದೇ ಇಲ್ಲ. ಏನೋ ಹೂವು ಹಣ್ಣು ನಂಬರು ಇಂಥವನ್ನೆಲ್ಲ ಅವು ಹೇಳ್ತವೆ. ಆಮೇಲೆ ವಿಜಯ್ ಕುಮಾರ್ ಅವರ ಹತ್ರ ಅನೇಕ ವರ್ಷಗಳ ನಂತರ ನಾನು ಈ ಸಲ ಕೇಳಿದ್ದು ವಿಜಯ್ ಕುಮಾರ್ ಅವರ ಬಗ್ಗೆ. ನೋಡಿ, ನಾನಿಲ್ಲಿ ಲಿಂಕ್ ಹಾಕಿದ್ದೀನಿ, ಮೈ ಎಕ್ಸ್ಪೀರಿಯನ್ಸ್ ವಿತ್ ನಾಡೀಸ್ ಅಂತ. ಅದರಲ್ಲಿ ಅವ್ರ ಬಗ್ಗೆ ಅವ್ರು ಹೆಂಗೆ ಸಿಕ್ಕಿದ್ರು, ಎಂತೆಂಥ ಅದ್ಭುತಗಳಿವೆ, ಕಾಕಯಿ ಭುಜಂಗಿ ಮಹರ್ಷಿ ನಾಡಿಯಿಂದ ನಾನು ಅಲ್ಲಿ ಹೋಗಿದ್ದು ಹೆಂಗೆ ಸಿಕ್ತು ಅದನ್ನೆಲ್ಲ ಹೇಳಿದ್ದೇನೆ. ಹಾಗೆಯೇ ಆ ನಾಡಿ ಇದ್ದಂಥವ್ರು ಇಲ್ಲಿ ಅವರ ಬ್ರದರ್ ಅಂತ ಅನಿಸುತ್ತೆ, ಜ್ಯೋತಿ ಅಕ್ಬರ್. ಯಾರಿಗಾದರೂ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸ್ ಆಫ್ ಬರ್ತು ಗೊತ್ತಿಲ್ಲ ಅಂತಂದರೆ ನೀವು ಇಂಟರ್ನೆಟ್ಟಲ್ಲಿ ಜ್ಯೋತಿ ಅಕ್ಬರ್ ಅಂತ ಹೊಡೀರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ನಮ್ಮಲ್ಲಿ ಎಂತೆಂಥ ಅದ್ಭುತ ವಿದ್ಯೆಗಳಿವೆ ನೋಡಿ ಅಂತ. ನೀವು ಹೊಡೀರಿ ಇಂಟರ್ನೆಟ್ಟಲ್ಲಿ, ಲೊಕೇಶನ್ ಸಿಗುತ್ತೆ. ಇಲ್ಲಿ ಬಸವೇಶ್ವರ ನಗರ ಶಂಕರ ಮಠದ ಹತ್ರ. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ರೂ ಹೋಗಿ ಟೆಸ್ಟ್ ಮಾಡಿರಿ. ಬಟ್ ಜನವರಿವರೆಗೆ ಬುಕ್ ಆಗಿದೆ ಅವ್ರದ್ದು. ಮೊನ್ನೆ ನನ್ನ ಆಫೀಸಿಗೆ ಯಾರು ಬಂದದ್ದು ಡೇಟ್ ಆಫ್ ಬರ್ತ್ ಇಲ್ಲ ಸರ್, ಏನು ಮಾಡೋದು ಅಂತಂದರೆ, ಸರಿ ಎಲ್ಲೋಗಿ ಅವರು ನಿಮ್ಮ ತಮ್ಮ ಇಂಪ್ರೆಷನಿಂದ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಹಾಕಿ ಜಾತಕ ಮಾಡಿಕೊಡ್ತಾರೆ ಅಂತಂದೆ. ಟೆಸ್ಟ್ ಮಾಡಿ, ಸುಳ್ಳು ಅಂತಿರಲ್ವ, ಇದೆಲ್ಲ ಟೆಸ್ಟ್ ಮಾಡಿ. ಜ್ಯೋತಿ ಅಕ್ಬರ್ ಇಷ್ಟೇ ಹೊಡೀರಿ ನೀವು ಇಂಟರ್ನೆಟ್ಟಲ್ಲಿ, ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ. ಜನವರಿವರೆಗೆ ಬುಕ್ಕಿಂಗ್ ಆಗಿದೆ. ಆದರೆ ಇರಲಿ, ಆ ಥರದ ನಾಡಿಗಳನ್ನೆಲ್ಲ ನೋಡಿದ್ದೀನಿ. ಬಟ್ ಮತ್ತು ನಾನು ಲಿಂಕ್ ಹಾಕಿದ್ದೀನಿ ನೋಡಿ, ಇಂಡಿಯನ್ ಎಲೆಕ್ಷನ್ಸ್ ಇನ್ 2009. ವಿಜಯ್ ಕುಮಾರ್ ಕಣ್ಕಟ್ಟೆಯವರು ನನಗೆ ಅನೇಕ ವರ್ಷಗಳ ನಂತರ, 8-9 ವರ್ಷಗಳ ನಂತರ ಸಿಗ್ತಾರೆ. ಮತ್ತು TV9ನಲ್ಲಿ ರಘುನಾಥ್ ಭಾರದ್ವಾಜ್ ಅವರು ಅದಕ್ಕೆ ಸಾಕ್ಷಿ. ಆಮೇಲೆ ಭಾನುಪ್ರಕಾಶ್ ಶರ್ಮಾ ಅವರು ಅದಕ್ಕೆ ಸಾಕ್ಷಿ, ಶ್ರೀರಂಗಪಟ್ಟಣದವರು. ನಾವು 3 ಜನ ಕೂತು ಶೋ ಮಾಡಿದ್ವಿ. ಅದರಲ್ಲಿ ನಾನು ಹೇಳಿದ್ದು ಸುಮಾರು 80-85% ನಿಜ ಆಗಿದೆ. ಮನಮೋಹನ್ ಸಿಂಗ್, ಮುಖ್ಯವಾಗಿ ಮನಮೋಹನ್ ಸಿಂಗ್ನವರು ಮತ್ತೆ ಪ್ರಧಾನಿ ಆಗ್ತಾರೆ. ಅಲ್ಲಿ ಅವ್ರದ್ದೇ ಅಲಯನ್ಸ್ ಬರುತ್ತೆ, UPA ಅಂತ ನಾನು ಹೇಳಿದ್ದೆ. ಇವರು ಹೇಳಿದ್ದೆಲ್ಲ, ಕರ್ಣಪಿಶಾಚಿ ಅವರು ಹೇಳಿದ್ದೆಲ್ಲ ಮತ್ತು ಭಾನುಪ್ರಕಾಶ್ ಶರ್ಮಾ ಅವರು ಹೇಳಿದೆಲ್ಲ ಆಲ್ಮೋಸ್ಟ್ 80% ನೆಗೆಟಿವ್ ಆಗೋಗಿತ್ತು. ನಾನು ಹೇಳಿದೆ 80-85% ಕರೆಕ್ಟ್ ಆಗಿತ್ತು. 1-2 ಏನೋ ತಪ್ಪಿದೆ, ಒಪ್ಕೊತೀನಿ. ಬಟ್ ಒಂದು 15 ಹೇಳಿದ್ದೇನೋ ಮೇನ್ ಇದು, ಅದು ಸರಿಯಾಗಿತ್ತು. ಆ ವಿಷಯಕ್ಕೆ ಬಂದುಬಿಡ್ತೀನಿ. ಈ ವಿಡಿಯೋಗಳನ್ನು ಮಾಡಾದ ನಂತರ ಯೋಗೇಶ್ವರ ಅವರ ಮನೆಯಿಂದ ಅಂತ ಕಾಲ್ ಬಂತು. ನಾವೇನೋ ಇದು ಮಾಡಲಿಕ್ಕೆ ಹೋಗಲಿ, ಅದು ಸುಮ್ಮನೆ ಇದ್ವಿ. ಆಫೀಸಿಗೆ ಬರುತ್ತೆ, ಯಾಕಂದರೆ ನನ್ನ ಪರ್ಸನಲ್ ನಂಬರ್ ನಾನು ಕೊಡೋದಿಲ್ಲ. ಮತ್ತು ನನ್ನ ಪರ್ಸನಲ್ ನಂಬರಿಗೆ ವಾಟ್ಸಪ್ಪಲ್ಲಿ ಫಸ್ಟ್ ಮೆಸೇಜ್ ಬರಲಿಲ್ಲ ಅಂದರೆ ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟು ಮಾಡಲ್ಲ. ಸೇವ್ ಮಾಡಲಿಲ್ಲ ನನ್ನ ನಂಬರ್ ಅಂತಂದರೆ ಅವರ ಹೆಸರನ್ನು ನಾನು ಅಟೆಂಡೇ ಮಾಡಲ್ಲ. ಆಮೇಲೆ ಸ್ವತಃ ಯೋಗೇಶ್ವರ ಅವರೇ ಆಫೀಸಿಗೆ ಫೋನ್ ಮಾಡಿದ್ರು, ಅಲ್ಲಿ ಗೊತ್ತಾಯಿತು. ಸೊ ನನ್ನ ಪರ್ಸ್ನಲ್ ನಂಬರ್ ಕೊಟ್ಟರು. ಆ ದಿವಸ ನಾನು ಬೆಳಗ್ಗೆ ನನ್ನ ಏನು ಬೆಳಗಿನ ಪೂಜೆಗಳು, ಸ್ವಲ್ಪ ಯೋಗಾಸನ, ಒಂದಿಷ್ಟು ಪ್ರಾಣಾಯಾಮ ಇತ್ಯಾದಿ ಮಾಡುವ, ಮತ್ತು ಮಲಗಿಬಿಡ್ತೀನಿ ನಾನು ಸ್ವಲ್ಪ ಹೊತ್ತು. ಆಮೇಲೆ ನಾನು 11:30, 12 ಗಂಟೆ, 1 ಗಂಟೆ ನಂತರನೇ ಫೋನನ್ನೆಲ್ಲ ನೋಡೋದು, ಇಮೇಲ್ ನೋಡೋದು ಎಲ್ಲ ಮಾಡ್ತೀನಿ. ಅಲ್ಲಿವರೆಗೆಲ್ಲ ನನ್ನ ಕೆಲವೊಬ್ಬರಿಗೆ ಮಾಡಿಕೊಡಿ ಕೆಲಸಗಳು, ನನ್ನ ಸ್ವಂತ ಆರಾಧನೆಗಳು ಅದನ್ನೆಲ್ಲ ಮುಗಿಸ್ಕೊಂಡು ಮಲಗಿಬಿಡ್ತೀನಿ. ಯಾಕಂದರೆ ಸೌಂಡ್ ಪೊಲ್ಯೂಷನ್ ಇರೋದಿಲ್ಲ ಆ ಟೈಮ್ನಲ್ಲಿ. ಇಲ್ಲ ಅಂತಂದರೆ ಇಲ್ಲಿ ಎಲ್ಲ ಆಚೆ ಮನೆಗಳಲ್ಲಿ ನಾಯಿಗಳಿರ್ತವೆ, ಭಾಳ ತೊಂದರೆ ಆಗುತ್ತೆ ಬೆಳಗ್ಗೆ.
ಇಲ್ಲಿ ಎದ್ದು ನೋಡಿದೆ. ಆಮೇಲೆ ಇಬ್ಬರದ್ದು ಜಾತಕ ಕಳಿಸಿದ್ರು ಯೋಗೇಶ್ವರ ಅವರು. ಅವ್ರದ್ದು ಮೂಲ ಜಾತಕದ ಪ್ರತಿಯನ್ನೇ ಹಾಗೆ ಕನ್ನಡದಲ್ಲಿ ಬರೆದಿಟ್ಟಿದ್ದು ಹಳೆ ಕಾಲದಲ್ಲಿ ಅದನ್ನೇ ಕಳಿಸಿದರು. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದನ್ನು ಕಳಿಸಿದರು. ನಾನು ಎರಡನ್ನೂ ಹಾಕಿದೆ. ಹಾಕಿ ಅನಲೈಸಿಂಗ್ ಸರ್ ಅಂತೇಳಿ ಹಾಕಿಬಿಟ್ಟು ಹಾಕಿ ಫೋನ್ ಮಾಡಿದ್ರು ಅವರು. ಫೋನಲ್ಲಿ ಮಾತಾಡಿದೆ, ಏನು ಅನಿಸ್ತಾ ಇದೆ ಅಂತ. ಸರ್ ಸ್ವಲ್ಪ ನೋಡ್ತಾ ಇದ್ದೀನಿ, ಏನೋ ಒಂದು ಸ್ವಲ್ಪ ಟಫ್ ಕಾಣಿಸ್ತಾ ಇದೆ ಅಂತಂದೆ. ಎಲ್ಲ ಕೇಳಾದ್ಮೇಲೆ ಅವರು, ಇಲ್ಲ ಸರ್ ನನ್ನ ಮಟ್ಟಿಗೆ ನಾನು ಒಂದು 30,000 ಹತ್ರ ರೀಡಲ್ಲಿ ಅಥವಾ ಅದ್ರ ಮೇಲೆ ಗೆಲ್ತೀನಿ ಅಂತಂದರು. ನಾನು ತಕ್ಷಣ ಅಲ್ಲೇ ಒಂದು ಅಷ್ಟಮಂಗಲದ ಟೆಕ್ನಿಕ್ ಯೂಸ್ ಮಾಡಿದೆ. ಒಂದು ಪ್ರಶ್ನೆ ಕುಂಡಿನೂ ಎದುರುಗಡೆ ಇತ್ತು, ಮೂಗನ್ನು ಟೆಸ್ಟ್ ಮಾಡಿದೆ. ಅದೊಂದು ಮೆಥಡ್ ಇದೆ, ಬಲ ಮೂಗಿಂದ ಅಥವಾ ಎಡ ಮೂಗಿನ ಹೊಳ್ಳೆಯಿಂದ ಶ್ವಾಸ ಬರುತ್ತಾ ಇಲ್ವ ಅಂತ ನೋಡಿದಾಗ ಅವ್ರ ಮಾತಲ್ಲಿ ಕಾನ್ಫಿಡೆನ್ಸು ಮತ್ತು ಇಲ್ಲಿ ಪಾಸಿಟಿವ್ ಬಂತು. ಆಮೇಲೆ ಅವರು ಕಳಿಸಿದ ನಿಖಿಲ್ ಕುಮಾರಸ್ವಾಮಿ ಅವರ ಜಾತಕ ನನ್ನ ಹತ್ರ ಬಂದು 3ನೇ ಜಾತಕ ಆಗುತ್ತೆ. ಕಣ್ಣನವರು ಕಳಿಸಿದ್ದು ಅಥವಾ ಜ್ಞಾನಚಕ್ರವರ್ತಿಯವರು ಕಳಿಸಿದ್ದ, ಅವರು ಕಳಿಸಿದ್ದ ಜಾತಕಕ್ಕೆ ಇವ್ರು ಕೊಟ್ಟ ಟೈಮಿಗೆ ಒಟ್ಟು 8.5 ನಿಮಿಷ ವ್ಯತ್ಯಾಸ ಬರುತ್ತೆ. ಆದ್ರೂ ನಾನು ಫಸ್ಟ್ ಅವ್ರಿಗೆ ಕೊಟ್ಟಿದ್ದನ್ನೇ ನೋಡಿಕೊಂಡೆ. ಆಯಿತು ಸರ್, ನಾನು ಕ್ಲಿಯರಾಗಿ ನೋಡಿ ಹೇಳ್ತೇನೆ, ಮತ್ತು ಬೇಕಂತಂದರೆ ಬನಾರಸಿ ಪ್ರಶ್ನೆ ಹಾಕಿ ನಾಳೆವರೆಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಇಟ್ಟೆ. ಒಳ್ಳೆ ರೀತಿಯಲ್ಲೇ ಮಾತುಕತೆ ಆಯಿತು. ಆಮೇಲೆ ಏನೋ ಬರ್ತಾಯಿದೆ, ನೋಡೋಣ ಸರ್, ಕಾನ್ಫಿಡೆನ್ಸ್ ಇದೆ, ನೋಡೋಣ ಅಂತಂದೆ. ಮಾರನೇ ದಿವಸ ನಾನು ಟೆಸ್ಟ್ ಮಾಡಿದೆ, ಚಂದ್ರಿಕಂತೂ ಟೆಸ್ಟ್ ಮಾಡಿಸಿದೆ. ಇವ್ರು ಕೊಟ್ಟ ಟೈಮಿಗೆ 8.5 ನಿಮಿಷದ ವ್ಯತ್ಯಾಸ ಬಂದಿತ್ತಲ್ಲ, ಅದರಲ್ಲಿ ಟಫೇ ಬರ್ತಾಯಿತ್ತು. ಆಮೇಲೆ ನನ್ನ ಹತ್ರ ಇದ್ದಿದ್ದು ಕಣ್ಣನವ್ರು ಕಳಿಸಿದ್ದು ನನ್ನ ಮಿತ್ರ SK ಸಾಮ್ರಾಟ್ ಅವ್ರು ಕೊಟ್ಟಿದ್ದು. ಅದಕ್ಕೆ ನಾನು ಒಂದು ಸ್ವಲ್ಪ ಸೈಕನ್ಸಲ್ಲಿ ರೆಕ್ಟಿಫಿಕೇಷನ್ ಮಾಡಿದೆ. ಅದು ಹಾಗಾದ್ರೆ ಟಫ್ ಬರುತ್ತೆ, ಅಲ್ಲಿ ಸೋಲೋದು ಬರುತ್ತೆ, ಟಫ್ ಬರೋಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಸೋಲೋದು ಬರುತ್ತೆ. ಏನು ಮಾಡೋದು? ಕೊನೆಯದಾಗಿ ನಾನು ಇವರಿಗೆ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಸೀದಾ ಆಚಾರ್ಯ ಅಶುತೋಷ್ ಭಾರದ್ವಾಜ್ ಅವರಿಗೆ ಕಾಲ್ ಮಾಡಿದೆ. ತಕ್ಷಣಕ್ಕೊಂದು ಒಳ್ಳೆ ಬನಾರಸಿ ಪ್ರಶ್ನೆ ಹಾಕಿ ಅಂತಂದೆ. ಹೆಸರಷ್ಟೇ ಕೊಡಿ ಅಂದರು. ನಾನು ಅಷ್ಟೇ ಕೊಟ್ಟೆ. ಒಬ್ಬರು ನಿಖಿಲ್ ಕುಮಾರಸ್ವಾಮಿ ಅವರು, ಇನ್ನೊಬ್ಬರು ಯೋಗೇಶ್ವರ ಅವರು ಅಂತ. ಇಷ್ಟೇ, ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ನೋಡಿ ಅಂತಂದೆ. ಸುಮಾರು ಹೊತ್ತೇನೋ ಲೆಕ್ಕ ಹಾಕಿಬಿಟ್ಟು ಇಬ್ಬರಲ್ಲಿ ಹಿರಿಯರು ಯಾರೋ ಅವ್ರು ಗೆಲ್ತಾರೆ ಅಂತಂದರು. ಅಲ್ಲಿಗೆ ಸಮಾಧಾನ ಆಯಿತು. ಇವರಿಗೆ ನಾನು ಪಾಸಿಟಿವ್ ಆಗಿ ಆನ್ಸರ್ ಮಾಡಿದ್ದೀನಿ. ನಿನ್ನೆ ರಾತ್ರಿಯೇ ಅವರಿಗೆ ನಿಮಗೆಲ್ಲ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ, ದೇವರು ಗ್ರೇಟ್, ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಿನ್ನೆ ರಾತ್ರಿ ಮುಗಿಸಿದ್ದೀನಿ ಮೆಸೇಜು, ಲೇಟ್ ನೈಟು. ಗೊತ್ತಾಯ್ತಾ? ಯಾರಾದರೂ ಇದು ಸುಳ್ಳು ಅಂತ ಹೇಳೋದಿದ್ದರೆ ಸ್ಕ್ರೀನ್ಶಾಟ್ಸ್ ಇದೆ, ನನ್ನ ಆಫೀಸ್ ನಂಬರಲ್ಲಿ ಶೇರ್ ಮಾಡಿ ಇಟ್ಕೊಂಡಿದ್ದೀನಿ, ನನ್ನ ಹತ್ರನೂ ಇದೆ. ಚಾಲೆಂಜ್ ಮಾಡೋದಿದ್ದರೆ ಬಂದು ನೋಡ್ಬೋದು. ದುಡ್ಡು ಕೊಟ್ಟು ಬರಬೇಕು, ಪುಕ್ಕಟೆ ತೋರಿಸೋದಿಲ್ಲ ನಾನು. ಇಲ್ಲ, ಅವ್ರು ಪರ್ಮಿಷನ್ ಕೊಡಬೇಕು. ಯೋಗೇಶ್ವರ ಅವರು ಪರ್ಮಿಷನ್ ಕೊಟ್ಟರೆ ಶೇರ್ ಮಾಡ್ತೇನೆ. ಬಟ್ ಅವ್ರ ಜಾತಕ ಇದೆಲ್ಲ ನಾನು ಶೇರ್ ಮಾಡಲ್ಲ. ನಿಖಿಲ್ ಕುಮಾರಸ್ವಾಮಿ ಒಂದು 3 ಜಾತಕ ಇದೆ, ಅದರಲ್ಲಿ ಒಂದು ಯಾವ್ದು ನನಗೆ ಗೊತ್ತಿದೆ ಕರೆಕ್ಟ್ ಯಾವುದು ಅಂತ. ಆಮೇಲೆ ಅವರು ಸುಮಲತಾ ಅವರ ಎದುರುಗಡೆ ನಿಂತು ಸೋತಾಗ ಎಲ್ಲರೂ ಅವ್ರದ್ದು ಡೇಟ್ ಆಫ್ ಬರ್ತನೇ ತಪ್ಪು ಹಾಕ್ಕೊಂಡಿದ್ರು. ವೃಶ್ಚಿಕ ರಾಶಿ ಮಾಡ್ಕೊಂಡು ನೋಡಿ, ಆ ವೃಶ್ಚಿಕ ರಾಶಿಗೇ ನಿಖಿಲ್ ಕುಮಾರಸ್ವಾಮಿಯವರು ಸೋಲ್ತಾರೆ ಅಂತ ಹೇಳಿಕೊಂಡು ತಪ್ಪು ಜಾತಕಕ್ಕೆ ಸರಿಯಾದ ಪ್ರೆಡಿಕ್ಷನ್ ಕೊಟ್ಟಂಥವರು ಇದ್ದಾರೆ. ಬೇಕಷ್ಟು ಜನ 5 ಲಕ್ಷ 6 ಲಕ್ಷ ವ್ಯೂಸ್ ಮಾಡ್ಕೊಂಡವರು ಇದ್ದಾರೆ. ಅವ್ರು ವೃಶ್ಚಿಕ ರಾಶಿ ಅಲ್ಲ. ಯಾಕೆಂತಂದರೆ ಆ ಟೈಮಲ್ಲಿ ಅವರಿಗೆ ಹೋಮ ಮಾಡಿದವರು ನನಗೆ ಮೊದಲು ಅಸಿಸ್ಟೆಂಟ್ ಆಗಿದ್ದಂಥ ಒಬ್ಬರು ಪುರೋಹಿತರು. ಆ ಪುರೋಹಿತರದ್ದು ವೃಶ್ಚಿಕ ರಾಶಿನೇ. ನಿಮ್ಮದು ರಾಶಿ ಅಂದರೆ ನೀವು ಪೂಜೆ ಮಾಡೋದ್ರಲ್ಲಿ ಅಂತ ಕೇಳಿದ್ರೆ, ಅಲ್ಲ ನನ್ನ ರಾಶಿ ಅಲ್ಲ, ಅವ್ರದ್ದು ಬೇರೆ ರಾಶಿ ಅಂತಂದರು. ಆಮೇಲೆ ನನಗೆ ಒರಿಜಿನಲ್ ಜಾತಕ ಬಂತು. ಅದನ್ನು ಸೈಕನ್ಸಲ್ಲಿ ನಾನು ರೆಕ್ಟಿಫೈ ಮಾಡಿದ್ದೇನೆ. ನಾನು ಯೋಗೇಶ್ವರ ಅವರಿಗೆ ಹೇಳಿದ್ದೇನೆ, ದಾಖಲೆಗಳನ್ನು ಇಟ್ಕೊಂಡಿದ್ದೇನೆ. ಶುದ್ಧ ಜ್ಯೋತಿಷನೇ ಗೆದ್ದಿದೆ. ಯಾಕೋ ಈ ಸಲ ಕರ್ಣಪಿಶಾಚಿ ಅಲ್ಲ, ವಿಜಯಕುಮಾರ್ ಅವರು ಈಗ ಮತ್ತೆ ಸಾಧನೆ ಸ್ಟಾರ್ಟ್ ಮಾಡಬೇಕು. ಅದಿನ್ನೂ ಮೇಲಂತ ತಗೊಂಡು ಹೋಗಬೇಕು. ಹೆಚ್ಚೆಚ್ಚು ಯೂಸ್ ಮಾಡಿದಷ್ಟು ಕರ್ಣಪಿಶಾಚಿ ಡಿಮಾಂಡು ಜಾಸ್ತಿ ಆಗುತ್ತೆ. ಫಸ್ಟ್ ಹಣ್ಣು ಕೇಳುತ್ತೆ, ಆಮೇಲೆ ನಾನ್ ವೆಜ್ ಥಿಂಗ್ಸ್ ಎಲ್ಲ ಕೇಳುತ್ತೆ. ಅದು ಬೇಡ, ನೋಡೋಣ ಮುಂದೆ ಹೆಂಗೆ ಬರುತ್ತೋ ಅವ್ರದ್ದು ನೋಡೋಣ. ಬಟ್ ಆಯುರ್ವೇದದಲ್ಲಿ ಅವರು ಬಹಳ ಮನೆತನದ ವಿದ್ಯೆ, ಭಾಳ ಚೆನ್ನಾಗಿ ಕೆಲವೊಂದು ಮೆಡಿಸಿನ್ಸ್ ಕೊಡ್ತಾರೆ. ನಿಮ್ಮ ಡಾಕ್ಟರ್ ಸಲಹೆ ತಗೊಂಡು ಹೋಗ್ಬೋದು. ಅದು ಬಂದಾದ ಲೆಕ್ಕ. ಇನ್ನು ಯಾವುದೋ ಸಂಪತ್ ಕುಮಾರ್ ಗುರೂಜಿಯವ್ರದ್ದು ಇನ್ನು ಬಂದು ಅಲ್ಲಿ ನಮಗೆ ಕೇಳೋ ಅವಶ್ಯಕತೆಯೂ ಇಲ್ಲ, ಅವರಿಗೂ ಬೇಡ ಹೋಗಿದೆ, ಅದು ಬಂದಾಯಿತು. ಅದನ್ನು ಯಾರೂ ಕೇಳಬೇಡಿ. ಇನ್ನು ಕೊನೆಗೆ ಶುದ್ಧ ಜ್ಯೋತಿಷದಲ್ಲಿ ಎಷ್ಟು ಅನುಮಾನ ತೋರಿಸಿದ್ದೇನೆ, ಮುಚ್ಚು ಮರೆ ಎಲ್ಲಿದ್ದೆ ಹೇಳಿದ್ದೇನೆ. ಮತ್ತು ನನ್ನ ಮೊದಲಿನ ವೀಡಿಯೋಗಳನ್ನು ನೋಡ್ಕೊಳ್ಳಿ. ನಾನು ಹೇಳಿದ್ದು ಎಷ್ಟು ಸರಿಯಾಗಿರುತ್ತೆ ಹೇಳೋದನ್ನು ಪರ್ಸೆಂಟೇಜ್ ತೆಗೆದು ನೋಡಿ. ಉಳಿದವರಿಗೆಲ್ಲ ಉತ್ತರ ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.